IPC section dash 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 420 case dash 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 IPC section ಇದು IPC section 302 CRPC section ಇದು ಎಲ್ಲ ಚೇಂಜ್ ಆಗುತ್ತೆ. ದೇಶದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗಿದೆ. ಬ್ರಿಟಿಷ್ ಕಾಲದ ಕಾನೂನುಗಳಿಗೆ ಕೊಕ್ ನೀಡಿ 3 ದೇಶೀಯ ಕ್ರಿಮಿನಲ್ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ನಿಮಗೆ ಇದನ್ನು ಫಸ್ಟ್ ನಾನು ಹೇಳಿದಾಗ ಸುಲಭವಾಗಿ ಅರ್ಥ ಆಗೋದಿಲ್ಲ. ಇವತ್ತು ಸಿಂಪಲಾಗಿ ತಗೊಳ್ಳಿ, ನಾಳೆ ವಿವರವಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಆ ಸ್ಯಾಂಪಲ್ ನಿಮ್ಮ ಮುಂದಿಡ್ತೀನಿ ಈ ಸ್ಟೋರಿ ಮುಖಾಂತರ. ಬ್ರಿಟಿಷರ ಕ್ರಿಮಿನಲ್ ಕಾನೂನುಗಳಿಗೆ ಗುಡ್ ಬೈ. ಇಂದಿನಿಂದ ಭಾರತ ಅಪರಾಧ ನ್ಯಾಯ ವ್ಯವಸ್ಥೆ ಯುಗಾರಂಭ. ಬ್ರಿಟಿಷ್ ಕಾಲದ ಭಾರತೀಯ ಅಪರಾಧ ಕಾನೂನುಗಳಿಗೆ ಫುಲ್ ಸ್ಟಾಪ್. ದೇಶದಲ್ಲಿ ಇಂದಿನಿಂದ 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ಈ ಮೂಲಕ IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ಗುಡ್ ಬೈ ಹೇಳಲಾಗ್ತಿದೆ. ಹೌದು, ಇಂದಿನಿಂದ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆ ಯುಗಾರಂಭವಾಗಲಿದೆ. ಹಾಗಾದ್ರೆ ಈ ಹಿಂದೆ ಇದ್ದ ಕಾನೂನುಗಳೇನು, ಈಗ ಜಾರಿಯಾಗಿರುವ ಕಾನೂನುಗಳೇನು ಅನ್ನೋದನ್ನ ನೋಡೋದಾದ್ರೆ, ಹಳೆ ಕಾನೂನು. ಬ್ರಿಟಿಷ್ ಕಾಲದ ಹಳೆ ಕಾನೂನುಗಳಾದ ಭಾರತೀಯ ದಂಡ ಸಂಹಿತೆ ಅಂದ್ರೆ IPC, ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಅಂದ್ರೆ CRPC ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಇನ್ನು ಇಂದಿನಿಂದ ಜಾರಿಯಾದ ನೂತನ ಕಾನೂನುಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಹೊಸ ಕಾನೂನು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಕಾನೂನುಗಳು ಜಾರಿಯಾಗಲಿವೆ. ಇನ್ನು ಈ 3 ದೇಶಿ ಕಾನೂನುಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ, ವಿಶೇಷತೆ ಏನು? 60 ದಿನ ಒಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಪ್ರಕರಣದ ವಿಚಾರಣೆ ಬಳಿಕ 45 ದಿನಗಳಲ್ಲಿ ತೀರ್ಪು ಪ್ರಕಟ. ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆ ಪೋಷಕರ ಸಮ್ಮುಖದಲ್ಲಿ ದಾಖಲು ಮಾಡಬೇಕು. ಮಹಿಳಾ ಅಧಿಕಾರಿಯೇ ಹೇಳಿಕೆಯನ್ನ ದಾಖಲಿಸಬೇಕು. ಅಲ್ಲದೆ ವೈದ್ಯಕೀಯ ವರದಿ 7 ದಿನಗಳ ಒಳಗೆ ಕೋರ್ಟ್ಗೆ ಸಲ್ಲಿಸಬೇಕು. ಇನ್ನು 12 ವರ್ಷಕ್ಕಿಂತ ಕೆಳಗಿನ ಬಾಲಕಿ ಅತ್ಯಾಚಾರಕ್ಕೆ 20 ವರ್ಷ ಜೈಲು ಶಿಕ್ಷೆ ನೀಡಲಾಗುತ್ತದೆ. ಇನ್ನು ಆರೋಪಿಗಳು ಸಂತ್ರಸ್ತರಿಗೆ FIR ದಾಖಲೆಯನ್ನು ನೀಡಬೇಕು. ಇನ್ನೊಂದು ಮುಖ್ಯವಾದ ವಿಶೇಷತೆ ಅಂದ್ರೆ ವಿಚಾರಣೆಯನ್ನ ಕೋರ್ಟ್ ಗರಿಷ್ಠ 2 ಬಾರಿ ಮುಂದೂಡಬೇಕು. ಗಂಭೀರ ಕೇಸ್ಗಳಲ್ಲಿ FSL ಸ್ಥಳ ಪರಿಶೀಲನೆ ಕಡ್ಡಾಯ. ತಲೆಮರೆಸಿಕೊಂಡ ಆರೋಪಿ ವಿರುದ್ಧ ತೀರ್ಪಿಗೆ ಅವಕಾಶ ನೀಡಬಹುದಾಗಿದೆ. ನವಭಾರತ ಇಂದಿನಿಂದ ಹೊಸ ಭಾಷ್ಯ ಬರೆಯಲು ಮುಂದಾಗಿದೆ. ದೇಶದ ಜನರಿಗೆ ಉತ್ತಮ, ದಕ್ಷ ಹಾಗೂ ತ್ವರಿತ ಕಾನೂನು ವ್ಯವಸ್ಥೆ ನೀಡಲು ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.